ನಮಸ್ತೆ ಎಲ್ಲರಿಗೂ. ಇದು ಮಂಡೇ ಬ್ಲಾಗ್ ಆಗಿರುತ್ತೆ. ಬೆಳಗಿನ ಎದ್ದು ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ಬಿಸಿನೀರು ಕುಡಿದು ಅದಾದ ನಂತರ ಸ್ವಲ್ಪ ಹೈಡ್ರೇಟಿಂಗ್ ಫೇಸ್ ಸ್ಕ್ರಬ್ಬನ್ನು ಅಪ್ಲೈ ಮಾಡ್ಕೊಂಡಿದ್ದೆ. ಇದು ತುಂಬ ಚೆನ್ನಾಗಿದೆ. ಆಚೆ ಒಂಥರ ಬೆಳಗಿಂದ ಫ್ರೆಶ್ ಆಗಿರುತ್ತೆ, ಒಂಥರ ಫ್ರೆಶ್ನೆಸ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ಸ್ವಲ್ಪ ಡಾರ್ಕ್ ಸ್ಪಾಟ್ ಎಲ್ಲ ಕಡಿಮೆ ಆಗುತ್ತೆ. ಅದಾದ ನಂತರ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೋಮವಾರ ವಾರ ಆದ್ದರಿಂದ ಪೂಜೆ ಮಾಡಬೇಕಂತ ಎಲ್ಲದಕ್ಕೂ ಕ್ಲೀನ್ ಮಾಡ್ತಾಯಿದ್ದೆ. ಅದಾದ ನಂತರ ಸ್ವಲ್ಪ ಟಿಫನ್ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆಲ್ಲ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವತ್ತು ಸೋಮವಾರ, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ವಾರ. ನಾವು ಪ್ರತಿ ವಾರವೂ ಸೋಮವಾರ ಎಲ್ಲರ ಮನೇಲೂ ವಾರ ಮಾಡ್ತೀವಿ, ನಮ್ಮ ಮನೇಲೂ ಕೂಡ ವಾರ ಮಾಡ್ತೀವಿ. ಆಮೇಲೆ ದೇವರ ಸಾಮಾನುಗಳೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಇವತ್ತು ಏನು ತಿಂಡಿ ಅಂದರೆ, ಇವತ್ತು ನಮ್ಮ ಮನೇಲಿ ಮ್ಯಾಗಿ. ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಈಸಿಯಾಗಿರೋ ತಿಂಡಿ, ಬೇರೆ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಈಸಿಯಾಗಿರೋದಂದರೆ ಮ್ಯಾಗಿ, ಮಕ್ಕಳಿಗೆ ಇಷ್ಟವಾಗೋದಂದ್ರೆ ಅದೊಂದೇ, ಅದಕ್ಕೋಸ್ಕರ ಮಾಡಿದೆ. ಇದು ನೋಡಿ, ಇದು ಧೂಪ ಹಾಕೋದು ತುಂಬ ಚೆನ್ನಾಗಿತ್ತು. ಆನ್ಲೈನಲ್ಲಿ ಮೀಶೋದಲ್ಲಿ ಏನೋ ತೊಗೊಂಡೆ. ಇದು ತುಂಬ ಸಿಂಪಲ್ ಆಗಿದೆ ಆ್ಯಕ್ಚುಲಿ. ಅದು ಒಳಗಡೆ ಒಂದೆರಡು ಧೂಪನ ಇಟ್ಟರೆ ತುಂಬ ಚೆನ್ನಾಗಿ ಹೊಗೆ ಹಿಂಗೆ ಓಡಾಡುತ್ತೆ. ಜಾಸ್ತಿ ಕಾಸ್ಟ್ಲಿ ಇಲ್ಲ, ಒಂದು 102 ರೂಪೀಸ್ ಏನೋ ಇದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಅದಾದ ನಂತರ ನಾನು ನೋಡಿ, ಇದು ಡಿಮಾರ್ಟಲ್ಲಿ ತಂದಿರುವಂಥದ್ದು ಪಾಪಡಿದು ತುಂಬ ಚೆನ್ನಾಗಿದೆ, ಟೇಸ್ಟಾಗಿದೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಇದನ್ನು ಎಣ್ಣೆಲಿ ಕರೆದ್ರೂ ತಿನ್ಬೋದು, ಹಾಗೆ ಸುಟ್ಕೊಂಡು ತಿಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಅದಾದ ನಂತರ ಪೂಜೆ ಎಲ್ಲ ಆಯಿತು, ಎಲ್ಲ ಆಯಿತು. ಮಧ್ಯಾಹ್ನ ಆಗೋಯ್ತು ಅಷ್ಟು ಬೇಗನೆ. ಏನು ಮಾಡೋದು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು, ಮಕ್ಕಳು ನಮ್ಮ ಮನೆಯವ್ರು ಇರಲಿಲ್ಲ, ಅದರಿಂದ ಅನ್ನ ಸಾಂಬಾರು ಮಾಡೋ ಕಥೆ ಎಲ್ಲ ಇಲ್ಲ, ಯಾಕಂದರೆ ಮಕ್ಕಳು ತಿನ್ನೋದಿಲ್ಲ. ಸೊ ಗೀ ರೈಸ್ ಮಾಡಿದ್ವಿ. ಇವನು ನನ್ನ ಮಗ ಪೊಟ್ಯಾಟೊ ಗೀದು ರೈಸ್ ಮಾಡಿದ್ವಿ. ಅದ್ರ ಜೊತೆಗೆ ಪೊಟ್ಯಾಟೊ ಕಬಾಬ್ ಮಾಡೋಂದ, ಹೇಗೆ ಸಿಪ್ಪೆ ತೆಗಿತಿದ್ದೆ. ಅದಾದ ನಂತರ ಎಲ್ಲ ಕಬಾಬ್ ಥರ ಮಾಡಿಬಿಟ್ಟು, ಅದನ್ನು ಕಬಾಬ್ ಪೌಡ್ರೆಲ್ಲ ಹಾಕಿಬಿಟ್ಟು ಪೊಟ್ಯಾಟೊನ ಫ್ರೈ ಮಾಡಿ ತಗೊಂಡು ಕಟ್ ಮಾಡಿಬಿಟ್ಟು, ಅದು ಹೇಗೋ ಕಟ್ ಮಾಡಿದ, ಅದು ಸ್ಕ್ವೇರ್ ಟೈಪ್ ಕಟ್ ಮಾಡು ಅಂತ ಹೇಳಿ ಕಚ್ಚ ಕಟ್ ಮಾಡಿ ಇಟ್ಟಿದ್ದಾನೆ. ಹಾಗೆ ಅದನ್ನು ಫ್ರೈ ಮಾಡಿ ಅದ್ರ ಜೊತೆಗೆ ಹಪ್ಪಳ ಗೀ ರೈಸ್ ತಿಂದಿದ್ದಾಯಿತು. ತುಂಬ ಟೇಸ್ಟಾಗಿತ್ತು ಅಂತ ಹೇಳಿದೆ. ಸುಮಾರು ದಿನದ ಮೇಲೆ ಗೀ ರೈಸ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಗೊತ್ತಿಲ್ಲ ಅಂತ ಮಾಡಿದೆ. ಅದಾದ ನಂತರ ಮಧ್ಯಾಹ್ನ ನಂತರ ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡಬೇಕಂದ್ರೆ ಪಕ್ಕದ ಮನೆ ಮಗು ಜೊತೆಗೆ ಸ್ವಲ್ಪ ಹೊತ್ತು ಸ್ಕೇಟಿಂಗು ಹುಲ ಉಪ್ಪು ಎಲ್ಲ ಆಡಿದ್ದಾಯಿತು. ಮಧ್ಯಾಹ್ನದವರೆಗೆ ಇದೇ ಕಳೆದೋಯ್ತು ದಿನ ಕಳೆದು